ಹಾಯ್, ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ಇವತ್ತು ಇಲ್ಲಿ ಬಂದಿರೋ ಒಂದೇ ಒಂದು ಉದ್ದೇಶ ನಮ್ದು ಏನಂತಂದ್ರೆ, ನಾವು ಸ್ವಂತ ಆಗಿ ಒಂದು ಸಂಘಟನೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾತಾಡಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು 26ನೇ ತಾರೀಕು ಈ ತಿಂಗಳು ರಿಜಿಸ್ಟ್ರೇಷನ್ ಇದೆ. ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಇವತ್ತೆಲ್ಲ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಬೆಂಬಲ ನಮ್ಗೆ ಎಷ್ಟಿದ್ರು ನಮ್ಗೆ ಸದಾ ನಿಮ್ಮ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಯಾರ್ಯಾರು ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ರು, ಎಷ್ಟು ಜನರು ನಮ್ಗೆ ತಪ್ಪದೆ ಸಹಕರಿಸಿ. ಇನ್ನೊಂದು ಏನಂತಂದ್ರೆ, ನಮ್ಮ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಅರುಣ್ ಅಂತ ಕೋಲಾರು, ಇವರು ತುಂಬಾ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ನೀವು ನಮಗೆ ಸಾಥ್ ಕೊಡ್ಬೇಕು ಅಂತ ನಮ್ಮ ಮನವಿ. ನಮ್ಮ ಮಧು ರಾಜ್ಯ ಉಪಾಧ್ಯಕ್ಷರು ತುಂಬಾ ಅಂದ್ರೆ ತುಂಬಾ ಪ್ರಗತಿಯಿಂದ ನಾವು ಮುಂದೆ ಬಂದಿರೋರು. ಇವತ್ತು ಒಂದು ಸಂಘಟನೆ ಕಟ್ಟಬೇಕು ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಆದ್ರೂ ನಾವು ನಿಮ್ಮ ಸಪೋರ್ಟ್ ಇಂದ ನಾವು ಈ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಮ್ಮ ಹಿಂದೆ ಒಂದು ನಂಬಿಕೆ ಇದೆ. ಆ ನಂಬಿಕೆಗೋಸ್ಕರ ನಾವೆಲ್ಲ ಸಂಘಟನೆ ಕಟ್ಟಿದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ಮಾತಾಡ್ತಾರೆ, ಒಂದೆರಡು ಮಾತಾಡ್ತೀವಿ. ನಮಸ್ಕಾರ. ನಾವು ಇನ್ನೊಂದು ಇವಾಗ ನಾವು ಹುಟ್ಟು ಬೆಳೆದು ಇಲ್ಲಿ ನಮಗೆ ನಮ್ಮ ಜಾಗ ನಮ್ಮ ಮನೆ ಭಾಷಿಕರ ಅವರು ತುಂಬ ಹೆಚ್ಚಾಗಿದೆ. ಈ ರಾಜಕೀಯ ಎಲ್ಲ ರಾಷ್ಟ್ರೀಯ ತಡೆಗಣಿಸಿ ತುಂಬ ಹೀನಾಯ ಪ್ರಾಮುಖ್ಯತೆ ಇಲ್ಲ. ನಮ್ಮ ನಾವು ಸದಾ ಕೊನೆವರೆಗೂ ಕನ್ನಡದ ಭಾಷೆಗೋಸ್ಕರ ಸದಾ ಹೋರಾಡ್ತೇವೆ. ನಮ್ಮ ಕರ್ನಾಟಕ ನಾವೇನಪ್ಪ ಅಂತ ಯೋಚನೆ ಮಾಡ್ಬೇಕು. ಆತ್ಮೀಯ ಸ್ನೇಹಿತರು ನಮಗೆ ಸಾಮರ್ಥ್ಯದ ಕಾರ್ಯವನ್ನು ಒಳ್ಳೆ ಪ್ರಾಮುಖ್ಯತೆ ಕೊಡ್ತೀವಿ. ಕರ್ನಾಟಕ ಒಳ್ಳೆ ಅಂತೇಳಿ ನಾವು ಒಂದು ಪ್ರತಿಯೊಬ್ಬ ಕನ್ನಡಿಗರು ಆಶೀರ್ವಾದ ಬೇಕು. ನಿಮ್ಮ ಆಶೀರ್ವಾದದಿಂದ ನಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ. ಹೊಸ ಸ್ಟಾರ್ಟ್ ಮಾಡಿದ್ದೀವಿ. ಬೆಂಗಳೂರಿಗೆ ನಮ್ಮನ್ನ ಒಂದು ಮಟ್ಟಕ್ಕೆ ಎತ್ಕೊಂಡು ಹೋಗೋದ್ರಿಂದ ನಿಮ್ಮ ಆಶೀರ್ವಾದ ಸದಾ ಇರಬೇಕು ಅಂತೇಳಿ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ.